ಹಾಯ್ ವೆಲ್ಕಮ್ ಬ್ಯಾಕ್ ಸುಮಂತ್ ಲಾಗ್. ನಾನು ಯಾಕಪ್ಪ ನಾನು ಇಷ್ಟು ದಿನ ಲಾಗ್ನ ಅಪ್ಲೋಡ್ ಮಾಡ್ತಿರ್ಲಿಲ್ಲ ಅಂತ ನಿಮ್ಮ ಹತ್ರ ಅವತ್ತು ಹೇಳ್ತೀನಿ ಅಂತ ಅಂದ್ಕೊಂಡಿದ್ನಲ್ಲ. ಏನಪ್ಪ ರೀಸನ್ ಅಂದರೆ ನಂದು ಅಣ್ಣಂದು ಬೀಗ್ರೂಟು ದಿನ ಫೋನು ಸ್ವಲ್ಪ ಬಿದ್ದು ಫುಲ್ ಡಮಾರಾಗ್ಬಿಟ್ಟಿದೆ. ಹಂಗಾಗಿ ನಾನು ಯಾವುದೇ ವೀಡಿಯೋನ ಅಪ್ಲೋಡ್ ಮಾಡೋಕ್ಕಾಗ್ತಿರ್ಲಿಲ್ಲ. ಶಾರ್ಟ್ಸ್ ಮಾತ್ರ ಅಪ್ಲೋಡ್ ಮಾಡ್ಬೋದಿತ್ತು. ಅದು ಏಕಪ್ಪ ಅಂದರೆ ನಂದು ಇನ್ನೊಂದು ಹಳೆ ಫೋನ್ ಇತ್ತು, ಅದರಲ್ಲಿ ನಾನು ಸಿಮ್ ಹಾಕ್ಕೊಂಡು ಯೂಸ್ ಮಾಡ್ತಿದ್ದೆ. ಅದರಲ್ಲಿ ಲಾಗ್ನ ಅಪ್ಲೋಡ್ ಮಾಡೋಕ್ಕಾಗ್ತಿರ್ಲಿಲ್ಲ, ಬರೀ ಚಿಕ್ಕ ಚಿಕ್ಕ ವೀಡಿಯೋಸ್ ಮಾತ್ರ ಅಪ್ಲೋಡ್ ಮಾಡ್ಬೋದಾಗಿತ್ತು. ಅದಕ್ಕೋಸ್ಕರ ನಾನು ಹಂಗೆ ಅಪ್ಲೋಡ್ ಮಾಡ್ತಾಯಿದ್ದೆ. ಇನ್ನೇನು ಬೇರೆ ಏನು ರೀಸನ್ ಇರಲಿಲ್ಲ, ಫೋನ್ ಹಾಳಾಗೋಗಿತ್ತು ಅಂದ್ಬಿಟ್ಟೋಸ್ಕರ ನಾನು ವೀಡಿಯೋಸ್ನ ಅಪ್ಲೋಡ್ ಮಾಡ್ತಿಲ್ಲ. ಯಾರು ಏನು ಅಂದ್ಕೊಳ್ದೇ ಇರಲಿ, ಯಾಕಪ್ಪ ನಾನೆಲ್ಲ ತಪ್ಪಾಗಿ ತಿಳ್ಕೊಳ್ಳೋದೇ ಹೆಚ್ಚು. ಹಂಗಾಗಿ ನಾವು ಕೂಡ ಇವತ್ತು ಬೆಳಿಗ್ಗೆ ಎಲ್ಲನೂ ಉಳಿನ ಕೆಲಸ ಮುಗಿಸಿ ನಾವು ಊರ ಹತ್ರ ಬಂದ್ವಿ. ಯಾಕಪ್ಪ ಅಂತಂದರೆ ಪಾಪಗೆ ಮುಡಿ ಕೊಡಬೇಕಿತ್ತು. ಹಂಗಾಗಿ ಬಂದು ನಾವು ಹರಟೆಕೊಪ್ಪಲ ಹತ್ರ ಮುಡಿ ಕೊಡೋಣ ಅಂದ್ಬಿಟ್ಟು ಹೊರಟಿದ್ವಿ. ಇನ್ನು ಪಾಪಗೂ ಫೈನಲಿ ಮುಡಿ ಕೊಟ್ಕೊಂಡು ಕರ್ಕೊಂಡು ಬಂದೆ. ಯಾಕಪ್ಪ ದೇವಸ್ಥಾನದ ಯಾವುದು ವೀಡಿಯೋ ಮಾಡಲಿಲ್ಲ ಅಂದರೆ ಪಾಪಗೆ ಮುಡಿ ಕೊಡೋ ಟೈಮಲ್ಲಿ ಎಲ್ರಿಗೂ ತುಂಬಾ ರಿಸ್ಕು. ಹಂಗಾಗಿ ನಾವೇನು ವೀಡಿಯೋ ಮಾಡಲಿಲ್ಲ. ನಾವು ಇದು ಬರೀ ಶಾರ್ಟ್ ವೀಡಿಯೋ ಆಗಿರುತ್ತೆ, ಅಂದರೆ ಮಿನಿ ಲಾಗ್ ಆಗಿರುತ್ತೆ. ಯಾಕಪ್ಪ ಅಂತಂದರೆ ನಂದು ಫೋನ್ ಹಾಳಾಗೋಗಿತ್ತು ಅನ್ನೋದಕ್ಕೋಸ್ಕರ ಹೇಳೋಕ್ಕೋಸ್ಕರ ನಾನು ಮಾಡ್ತಾಯಿದ್ದೀನಿ. ತುಂಬ ಜನ ಬೇಕು ಅಂತಲೇ ಬಿಟ್ಬಿಟ್ಟಿದ್ದಲ್ಲ ಯೂಟ್ಯೂಬ್ ಮಾಡೋದನ್ನ ಅಂತ ಕೂಡ ಮಾತಾಡೋದ್ರು, ಕೇಳಿಸ್ಕೊಂಡಿದ್ದೀನಿ. ಏನೂ ಮಾಡೋಕ್ಕಾಗಲ್ಲ, ಮಾತಾಡ್ತಾ ಇರಿ. ನೀವು ಮಾತಾಡ್ತಾಯಿದ್ರೆ ನಾನು ಕೇಳಿಸ್ಕೊತಾನೆ ಇರ್ತೀನಿ. ಯಾಕಪ್ಪ ನೀವು ಮಾತಾಡೋದ್ರಲ್ಲಿ ಇರೋ ಖುಷಿ ನನಗೆ ತುಂಬಾ ಇದೆ. ನನಗೆ ಯಾಕಪ್ಪ ಅಂದರೆ ಕೇಳ್ತಾಯಿದ್ರೆ ನನ್ನ ಬಗ್ಗೆನೂ ಮಾತಾಡೋರು ಇದ್ದಾರೆ ಅನ್ನೋದೊಂದು ಖುಷಿ ಇರುತ್ತೆ ನನಗೋಸ್ಕರ. ಇನ್ನು ಅಲ್ಲೆಲ್ಲ ಮುಗಿಸ್ಕೊಂಡು ಮುಡಿ ಕೊಟ್ಕೊಂಡು ಬಂದ್ವಿ. ಇಲ್ಲ ಫೈನಲಿ ಭತ್ತದ ಕೆಲಸ, ಅಂದರೆ ಇದು ಭತ್ತ ಬಿಸಿಲು ಕೂಡ ಸರಿಯಾಗಿಲ್ಲ, ಮಳೆ ಟೈಮ್ ಬೇರೆ, ನಮ್ಮದು ಭತ್ತ ಬೇರೆ ಕುಯ್ಸ್ಕೊಬಂದು ಬಾಗ್ಲ ಹತ್ರ ಹಾಕ್ಬಿಟ್ಟಿದ್ದೀವಿ ನಾವು. ಇದು ಹಾರಾಕಬೇಕು. ಇಲ್ಲ ಸ್ವಲ್ಪ ಇಲ್ಲಿ ಎಲ್ಲ ಕಡ್ಡಿ ಕಸ ಜಾಸ್ತಿ ಬಂದುಬಿಟ್ಟಿತ್ತು ಅಂದ್ಬಿಟ್ಟು ಎಲ್ಲನೂ ಮಾಡ್ತಾಯಿದ್ರು. ಸ್ವಾಮಿಯಣ್ಣ ಮತ್ತು ಯಶೋದಮ್ಮ ಬಂದಿದ್ದರು. ಅದ್ರ ಜೊತೆಗೆ ನನ್ನ ಮಗ ಕೂಡ ಇದ್ದಾನೆ. ಈ ಚಿಕ್ಕ ಮೋಟು ಇದೆಯಲ್ಲ ಎಲ್ಲದಕ್ಕಿಂತ ಹೆಚ್ಚು ಇದು ಅವ್ರು ನೀಟಾಗಿ ಮಾಡೋಕ್ಕೂ ಕೂಡ ಅವನು ಬಿಡ್ತಾಯಿಲ್ಲ. ಇವನೇ ತುಂಬ್ತೀನಿ ಅಂದ್ಕೊಂಡು ಅವ್ರು ಕೊಡೋದೇನು ಕೂಡ ಆಟ ಆಡಿಸ್ತಾ ಇದ್ದಾನೆ. ಇಂಥ ತುಂಟು ಮಕ್ಳು ಇರಬೇಕಂತೆ. ಯಾಕಪ್ಪ ಅಂದರೆ ತುಂಬ ಅವ್ರಿಗೆ ಬೇಜಾರಾಗಲ್ಲ. ಯಾಕಂದ್ರೆ ಅಷ್ಟು ತರಲೆ ಇದು. ನಮಗಂತೂ ತುಂಬ ಇಷ್ಟ ಅವನಂದರೆ. ಅವ್ನು ಬಿಟ್ಟು ಕೂಡ ಇರೋಕ್ಕಾಗಲ್ಲ. ಅಮ್ಮನ ಮೇಲೆ ಅಮ್ಮ ಇರಿಸ್ಕೋತೀನಿ ಅಂದರೂ ಕೂಡ ಬಿಟ್ಟು ಬರಲಿಲ್ಲ. ನಾನು ಕರ್ಕೊಂಡು ಬಂದಿದ್ದೀನಿ ವಾಪಸ್ಸು. ಯಾಕಂದರೆ ನಾನು ಅಷ್ಟು ಚೆನ್ನಾಗಿ ಮಾತಾಡ್ತಾನೆ, ಆಮೇಲೆ ಅಷ್ಟೇ ತರಲೆ ಆಟನೂ ಆಡ್ತಾನೆ, ಅಷ್ಟೇ ಹೆಲ್ಪ್ ಕೂಡ ಮಾಡ್ತಾನೆ. ಹಾಗೆ ನನ್ನ ಚಾನಲ್ನ ಯಾರ್ಯಾರು ನೋಡ್ತಾ ಇದ್ರೆ ಪ್ಲೀಸ್ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಸೈಡಲ್ಲಿ ಕಾಣೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಒಂದು ಕಮೆಂಟ್ ಮಾಡಿ. ಹಾಗೆಯೇ ನಾವು ಕೂಡ ಸ್ವಲ್ಪ ಕೊಪ್ಪ ಹೋಗಬೇಕಿತ್ತು, ಹಂಗಾಗಿ ಸ್ವಲ್ಪ ರೆಡಿ ಆಗೋಣ ಅಂದ್ಬಿಟ್ಟು ನಾನು ಹೋದೆ. ಇನ್ನು ಸುಮಂತ್ ಅವ್ರು ಕೂಡ ಆಚೆ ಎಲ್ಲ ಕೆಲಸ ಮುಗಿಸ್ತಾಯಿದ್ರು. ಮಕ್ಳಿಗೆ ಇದೆಲ್ಲ ವರ್ಕ್ ಮಾಡಿಸ್ಬೇಕು, ಆಮೇಲೆ ಮಧ್ಯ ಏನಾರು ಪ್ರಾಜೆಕ್ಟ್ ವರ್ಕ್ ಎಲ್ಲ ಮಾಡಿಸ್ಬೇಕಲ್ಲ. ಹಂಗಾಗಿ ನಾವು ಕೂಡ ಕೊಪ್ಪಕ್ಕೆ ಹೋಗೋಣ ಅಂತ ಅಂದ್ಕೊಂಡೆ. ಫೋನ್ ಕೂಡ ಹಾಳಾಗೋಗಿತ್ತಲ್ಲ, ಹಾಗೆ ಒಂದು ಫೋನ್ ತೊಗೊಂಡು ಬರೋಣ ಅಂದ್ಬಿಟ್ಟು ಹೋದೆ. ನಾನು ಫೋನ್ ಯಾವ್ದು ತೊಗೊಂಡೆ ಅನ್ನೋದು ಕೂಡ ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಅಪ್ಲೋಡ್ ಮಾಡ್ತೀನಿ. ಅಂದರೆ ಫೋನ್ ವೀಡಿಯೋನ ನಾನು ಅಪ್ಲೋಡ್ ಮಾಡೋಕ್ಕಾಗಲ್ಲ, ಯಾಕಪ್ಪ ಅಂದರೆ ನಾನು ಯಾವುದೂ ವೀಡಿಯೋ ಮಾಡಲಿಲ್ಲ. ಇನ್ನು ನಮ್ಮ ಕೊಪ್ಪ ಕೆರೆ ಪೂರ್ತಿ ಖಾಲಿ. ಯಾಕಪ್ಪ ಅಂದರೆ ಸ್ವಲ್ಪ ಇದೆ ನೀರು ಅಷ್ಟೇ, ಜಾಸ್ತಿ ಏನು ಹರಿತಿಲ್ಲ. ಇನ್ನು ಅಲ್ಲಿ ಕೊಪ್ಪದಲ್ಲೆಲ್ಲ ಮುಗಿಸ್ಕೊಂಡು ಬಂದು ಇನ್ನು ಸುಮಂತ್ ಅಣ್ಣವ್ರು ಫುಲ್ ಅವ್ರದ್ದು ಡ್ಯೂಟಿಗೆ ಜಾಯ್ನ್ ಆಗಿಬಿಟ್ಟಿದ್ದಾರೆ. ಅವ್ರದ್ದು ಹಸು ತೋರಿಸಿಲ್ಲ, ನಾನು ಲಾಸ್ಟ್ ವೀಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ. ಇವತ್ತು ನಮ್ಮದು ಹಸು ಇಲ್ಲಿ ನೋಡಿ, ಇದು ಅದು ಕೆಲಸ ಮಾಡ್ತಾಯಿದ್ದೆ ನಾನು. ನಂಗೆ ಸ್ವಲ್ಪ ಹುಷಾರಿರಲಿಲ್ಲ ಅಂದ್ಬಿಟ್ಟು ಅವರೇ ಎಲ್ಲ ಪೂರ್ತಿ ಕೆಲಸ ಮಾಡ್ತಾಯಿದ್ದಾರೆ. ಥ್ಯಾಂಕ್ ಯು.